ಕುಟುಂಬದಲ್ಲಿ, ಮನೆಗಳಲ್ಲಿ, ಗ್ರಾಮಗಳಲ್ಲಿ ದೇವ್ರನ್ನಂತ ನಂಬಿಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಲೆಕ್ಕದಲ್ಲಿ ಅವತ್ತಿಂದ ಇವತ್ತವರೆಗೂ ಮಾಡ್ತಾ ಇದ್ಮೇಲೆ ಮನೆಯಲ್ಲಿ ನೆಮ್ಮದಿ ಸಿಕ್ಕಿಲ್ಲ ಅಂದಮೇಲೆ ದೇವ್ರ ತಪ್ಪ ನಿಮ್ಮ ತಪ್ಪ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏನಮ್ಮ? ಹೌದು ಗುರುಗಳೇ. ದೇವ್ರು ಮಾಡ್ತಾನೆ ಇದ್ದೀವಿ, ವರ್ಷಕ್ಕೊಂದ್ಸಲ ಹೋಗ್ತೀವಿ, ಮುಡಿ ಕೊಡ್ತೀವಿ, ಮಕ್ಳಿಗೆ ಇದು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಇಷ್ಟುದ್ದ ಹೇಳ್ತಾರೆ. ಆದರೂ ನೀವೇನಾಗಿದ್ದೀರಾ ಗೊತ್ತಿಲ್ಲ ಸ್ವಾಮಿ, ನಾವು ಮಾಡ್ತಾನೇ ಇದ್ದೀವಿ, ನಮ್ಮಲ್ಲಿ ಹೇಳ್ಕೊಟ್ರು ನಾವು ಮಾಡ್ತಾನೇ ಇದ್ದೀವಿ, ಮಕ್ಕಳಿಗೂ ಅದನ್ನೇ ಹೇಳ್ತಾ ಇದ್ದೀವಿ ಸ್ವಾಮಿ. ಸೊ ಟೋಟಲಿ ಫೇಲಲ್ಲೇ ಬಂದಿದ್ದಾರೆ, ಮಕ್ಕಳಿಗೂ ಮುಂದಕ್ಕೆ ಆ ಫೇಲೇ ಹೇಳ್ಕೊಡ್ತಾರೆ, ನೀನು ಫೇಲ್ ಆಗು ಅಂತ. ಬಾಯಲ್ಲಿ ಮಾತ್ರ ಹೇಳ್ತಾರೆ ಪಾಸ್ ಆಗಲಿ ಅಂತ. ಸೊ ಇಷ್ಟು ಸತ್ಯಕ್ಕೆ ಒಂದು ಮೂಲ ಅರ್ಥ ಹೇಳಬೇಕು ಅಂತಂದರೆ, ನಾವು ಎಲ್ಲಿ ತಪ್ಪು ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ದೇವಸ್ಥಾನದಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಸೂರ್ಯ ಮತ್ತು ಚಂದ್ರ, ಈಗ ದೇವಸ್ಥಾನ ಮುಂದೆ ಗರುಡಗಂಬ ಇರುತ್ತೆ, ಹೌದಾ? ಅದೇ ದೇವಾಲಯಕ್ಕೆ ಆಧಾರ. ಅದು ಸೂರ್ಯನನ್ನು ಅನುಸರಿಸೇ ಗರುಡಗಂಬ ಇಟ್ಟಿರ್ತಾರೆ, ಹೌದಾ? ಈಗ ಇಲ್ಲಿ ಮುಖ್ಯವಾಗಿ ದೇವರು ಅಂದರೆ ನಾವು ಯಾವುದನ್ನು ತಗೋಬೇಕಾಗತ್ತೆ ಅನ್ನೋ ಪ್ರಶ್ನೆ ಹಾಕಿದ್ರೆ ಯಾವುದನ್ನು ತಗೋಬೇಕಾಗತ್ತೆ? ಈಗ ಹೇಳಿದೆ ನಾನು, ಸೂರ್ಯ ಚಂದ್ರ ನಕ್ಷತ್ರ ಅಷ್ಟೇ ಪ್ರತ್ಯಕ್ಷ ದೇವರು. ಹೌದು. ಯಾಕೆ ಅಂದರೆ ಭೂಮಿ ಪ್ರತಿಯೊಂದು ಅದರ ಅಧೀನದಲ್ಲೇ ಇರೋದು, ಹೌದಾ? ಈಗ ನೀವು ಯಾವ್ಯಾವ ದೇವ್ರು ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ಆದರೂ ಆ ದೇವರುಗಳನ್ನ ಅಂದ್ಕೊಂಡಿದ್ದೀರಾ ಏನು ಸಿಕ್ಕಿಲ್ಲ, ಹಂಗಂತ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಪರದಾಡ್ತಾನೆ ಇದ್ದೀರಾ, ಅಳ್ತಾನೆ ಇದ್ದೀರಾ. ಯಾಕೆ ಅಂದರೆ ಮೂಲವಾಗಿರ್ತಕ್ಕಂಥ ಸೂರ್ಯ ಚಂದ್ರನನ್ನು ಬಿಟ್ಟಿರುವ ಕಾರಣ. ಯಾರು ಅನುಸರಿಸ್ತಾ ಇದ್ದಾರಮ್ಮ? ಮನೆ ಕಟ್ಟಕ್ಕೆ ಸೂರ್ಯನ ಅನುಸರಿಸ್ತಾ ಇದ್ದಾರಾ? ಇಲ್ಲ. ಹಾಗಿದ್ದ ಮೇಲೆ ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥ, ಊಟ ಕೊಡ್ತಾ ಇರ್ತಕ್ಕಂಥ ಸೂರ್ಯನ್ನೇ ನೀವು ಹಿಂದಕ್ಕೆ ಹಾಕಿದ ಮೇಲೆ ನೀವು ಬೇರೆ ದೇವರು ನೀವೇನಾದ್ರು ಅಂದ್ಕೊಳ್ಳಿ, ನಿಮ್ಮಿಷ್ಟ ಒಂದು ದೇವ್ರು ಮಾಡಿ, ಸಕ್ಸಸ್ ಆಗಿದೆಯಾ? ಇಲ್ಲ. ಹಾಗಿದ್ಮೇಲೆ ಯಾವ್ದು ಮಾಡಬೇಕಿತ್ತು? ಸೂರ್ಯ ಚಂದ್ರನನ್ನು ಅನುಸರಿಸಬೇಕಿತ್ತು. ಅನುಸರಿಸುತ್ತಿಲ್ಲ. ಸ್ವಾಮಿ ನಮ್ಮ ಮನೆ ಪೂರ್ವಕ್ಕೆ ಕರೆಕ್ಟಾಗಿ ಬಂದು ಅಡುಗೆ ಮನೆಗೆ ಬೀಳ್ತೇವೆ ಸ್ವಾಮಿ, ಅದು ಹೇಳ್ಬಿಡ್ತಾರೆ. ನಮ್ಮ ಬಾಗಿಲೇ ಕರೆಕ್ಟಾಗಿ ಬೀಳುತ್ತೆ ಸ್ವಾಮಿ. ಮನೆ ಯಾರು ಹೇಳ್ತಿದ್ರು, ಮುಳುಗುವಾಗಲೂ ಬೀಳ್ತಾನೆ, ಹುಟ್ಟುವಾಗಲೂ ಬೀಳ್ತಾನೆ ಅಂತ. ಅಯ್ಯೋ ಖುಷಿ ಅಂತೆ. ಆದರೆ ಸ್ಟೋರಿ ಮಾತ್ರ ಪೂರ್ತಿ ಉಲ್ಟಾ. ದುಃಖದ ಮನೆಯಾಗತ್ತೆ ಅಂತ ಹೇಳಿದಷ್ಟು ವಾ ಈ ಥರನೂ ಇದೆಯಾ ಅಂತ ವಿಚಾರ ಇರುತ್ತೆ. ಯಾಕೆ ಅಂದರೆ ಸೂರ್ಯ ಚಂದ್ರರನ್ನು ಏನಕ್ಕೆ ಅನುಸರಿಸಲೇಬೇಕು ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಸ್ವಾಮಿ ಬರಬೇಕು, ಬೆಳಕು ಕೊಡಬೇಕು, ಸೂರ್ಯ ಕೊಡ್ತಾನೆ, ನಾವು ಮಾಡಲಿ ಬಿಡಲಿ ಮಲಗಿರಲಿ ಎದ್ದಿರಲಿ ಅವನ ಕೆಲಸ ಅವ್ನು ಮಾಡ್ತಾವನೆ, ಹೌದಾ? ಸತ್ಯ. ಹಾಗಾದರೆ ಅವನ ಅವಶ್ಯಕತೆ ನಿನಗಿಲ್ವಾ? ಬೇಕಲ್ಲ? ಹೌದು ಗುರುಗಳೇ, ಬೇಕು. ಅವನ ಕೆಲಸ ಅವ್ನು ಮಾಡ್ತಾವನೆ, ನೀನು ಅದರಿಂದ ನೀನು ಕೆಲಸ ಮಾಡ್ಕೋತೀಯ? ಇದು ನಾವು ತಿಳ್ಕೊಳ್ಳದೇ ಇರತಕ್ಕಂತಹ ಒಂದು ವಿಚಾರಕ್ಕೆ ಕುಟುಂಬ ಶಿಕ್ಷಣಕ್ಕೆ ಬರಬೇಕಾಗತ್ತೆ. ಸೂರ್ಯ ಚಂದ್ರರು ಇವರಿಬ್ಬರನ್ನ ಒಂದುಗೂಡಿಸುವುದೇ ನಕ್ಷತ್ರ. ಸೂರ್ಯ ಚಂದ್ರ ಏನಿದ್ದಾರೆ ಇವರಿಬ್ಬರನ್ನು ಒಂದುಗೂಡ ಸರಳ ರೇಖೆಯಲ್ಲಿ ತರ್ತಕ್ಕಂಥದ್ದೇ ನಕ್ಷತ್ರ. ಇದು ಮನುಷ್ಯ ಹುಟ್ಟೋದಕ್ಕೂ ಹೌದು, ಪ್ರಾಪಂಚಿಕವಾಗೂ ಹೌದು. ಇವು ಮೂರು ಬಿಟ್ಟು ಪ್ರಪಂಚದಲ್ಲಿ ಯಾವುದೇ ಗ್ರಹಗಳನ್ನು ಹೇಳುವುದು, ಕೇಳುವುದು, ಮಾಡುವುದು, ಪೂಜಿಸುವುದು ಯಾವ ಕಾರಣಕ್ಕೂ ನಾವು ಮಾಡುತ್ತಿರುವ ಅಪರಾಧ ವಿಚಾರನೇ. ಇಷ್ಟೇ ಇರೋದು, ಸೂರ್ಯಚಂದ್ರ ಅಷ್ಟೇ. ಈ ಉಳಿಕೆ ಗ್ರಹಗಳೆಲ್ಲ ಯಾರು ಸ್ವಾಮಿ ಹಾಗಾದರೆ ಅಂದರೆ ಸೂರ್ಯನ ಸುತ್ತ ಇರತಕ್ಕಂತಹ ಫ್ರೆಂಡ್ಸು ಅಂತ ಅಂದ್ಕೊಳ್ಳೋಣ, ಅರ್ಥ ಆಗಲಿ ಅಂತ. ಏನಮ್ಮ? ಮನೆಯ ಯಜಮಾನ ಸೂರ್ಯ. ಇನ್ನು ಮಕ್ಕಳು ಮೊಮ್ಮಕ್ಕಳು ಮನೆಯ ಯಜಮಾನ ಪವರ್ ಅವ್ರು ಕೊಡಲ್ಲ, ಹೌದಲ್ಲ? ಹಾಗೆ ಸೂರ್ಯನ ಸುತ್ತ ಇರ್ತಕ್ಕಂಥ ಗ್ರಹಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಕ್ಕಂತಹ ವಿಚಾರದಲ್ಲಿ ನಾವು ಅಷ್ಟು ಸುಲಭದ ವಿಚಾರ ಅಲ್ಲ. ಏನೋ ಹೇಳ್ಕೊಂಡು ಕಾಲ ಕಳ್ಕೊಂಡಿದ್ದೀವಿ ಅಷ್ಟೇ ಹೊರತು ಅದು ಸತ್ಯ ನಮಗಿನ್ನೂ ಅರ್ಥ ಆಗಿಲ್ಲ. ನಮ್ಗೆ ಮುಖ್ಯವಾಗಿ ಬೇಕಿರೋದು ಸೂರ್ಯನೇ. ಅದಕ್ಕನುಸಾರವಾಗಿ ಇವತ್ತು ವಿಚಾರವನ್ನು ಹೇಳಬೇಕಾಗತ್ತೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅದಕ್ಕೆ ಉತ್ತರ ಸರಿಯಾಗಿ ವಿಚಾರವನ್ನು ಇವತ್ತು ಕೇಳಿಸ್ಕೊಂಡಾಗ ನಾವು ನಿಜವಾಗಲೂ ಇಷ್ಟು ವರ್ಷ ಬದುಕ್ತಾ ಇರೋದು, ಬದುಕ ಕೇಳ್ಕೊಡ್ತಾ ಇರೋದು ನಿಜಕ್ಕೂ ಮೂರ್ಖತನ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ.